ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೋಡಿ ನಾನು ಲೈನಿಂಗ್ ಬ್ಲೌಸು ಹೇಗೆ ಸ್ಟಿಚ್ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಈಗ ಲೈನಿಂಗನ್ನು ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ, ಎರಡನ್ನು ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ. ಎರಡು ಕರೆಕ್ಟಾಗಿ ಸಮನಾಗಿ ಇಟ್ಕೊಂಡು ನಾವು ಸುತ್ತಲೂ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ತುಂಬ ಬೇಗನೆ ನಾವು ಸ್ಟಿಚ್ ಮಾಡಬಹುದು. ಈ ರೀತಿ ಸ್ಟಿಚ್ ಮಾಡೋದರಿಂದ ಬೇಗ ನಾವು ಬ್ಲೌಸನ್ನು ಕಂಪ್ಲೀಟ್ ಮಾಡ್ಬೋದು. ನೋಡಿ, ಈ ಥರ ಕಟಿಂಗ್ ಕೂಡ ನಾನು ಸ್ವಲ್ಪನೂ ಹೆಚ್ಚು ಕಮ್ಮಿ ಮಾಡಿಲ್ಲ. ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಎರಡೂ ಸೇರಿ ಕರೆಕ್ಟಾಗಿ ಕಟ್ ಮಾಡಿಕೊಂಡಿದ್ದೀನಿ. ಒಂದೇ ಸಲ ಎರಡು ಬಟ್ಟೆಯನ್ನು ಇಟ್ಕೊಂಡು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡೂ ಇಟ್ಕೊಂಡು ಕರೆಕ್ಟಾಗಿ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಹೀಗಾಗಿ ಈ ರೀತಿ ಕಟ್ ಮಾಡ್ಕೊಂಡಿರೋದ್ರಿಂದ ನಾವು ಬೇಗನೆ ಸ್ಟಿಚ್ ಮಾಡ್ಬೋದು. ನೋಡಿ, ಈ ಥರ ಸುತ್ತಲೂ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ತುಂಬ ಈಸಿಯಾಗಿದೆ, ಏನೂ ತೊಂದರೆ ಇಲ್ಲ. ಬಿಗಿನರ್ಸು ಆರಾಮಾಗಿ ಹೊಲಿಬೋದು, ಸ್ಟಿಚ್ ಮಾಡ್ಬೋದು. ಈ ರೀತಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡೋದ್ರಿಂದ ತುಂಬ ಬೇಗನೆ ನಾವು ಬ್ಲೌಸನ್ನು ಹೊಲಿಬೋದು. ನೋಡಿ, ಎಷ್ಟು ಬೇಗ ಆಯಿತು ನೋಡಿ. ಎರಡೂ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡೋದು ಎಷ್ಟು ಬೇಗ ಕಂಪ್ಲೀಟ್ ಆಯಿತು ನೋಡಿ. ನಾವು ಸ್ಟಿಚ್ಚಿಂಗಲ್ಲಿ ಎಷ್ಟು ನಾವು ಸಮಯ ಉಳಿತಾಯ ಮಾಡ್ತೀವೋ ಅಷ್ಟು ನಮಗೆ ಬೇಗ ಬೇಗ ಕೆಲಸ ಆಗುತ್ತೆ. ಯಾವ ರೀತಿ ನಾವು ಸಮಯನ ಉಳಿತಾಯ ಮಾಡ್ಕೋಬೇಕು ಅಂತ ನಾವು ನೋಡಿ ಸ್ಟಿಚ್ ಮಾಡಬೇಕಾಗತ್ತೆ. ಎಷ್ಟು ಸಮಯ ಉಳಿತಾಯ ಮಾಡ್ತೀವೋ ಅಷ್ಟು ಮತ್ತೆ ನಮಗೆ ಬೇರೆ ಬೇರೆ ಬಟ್ಟೆ ಹೊಲಿಯೋದಕ್ಕೆ ಟೈಮು ಸಿಗತ್ತೆ. ಹೀಗಾಗಿ ನಾವು ಬೇಗ ಆಗೋದನ್ನು ನೋಡ್ಕೋಬೇಕು. ನೋಡಿ, ಈ ಥರ ಒಂದೊಂದು ಇಂಚಿಗೆ ಡಿಫ್ರೆನ್ಸ್ ಮಾಡಿ ಎಲ್ಲನೂ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಈ ಮಾರ್ಕ್ ಬಗ್ಗೆ ನಿಮಗೇನಾದರೂ ಸಪ್ರೇಟಾಗಿ ವಿಡಿಯೋ ಬೇಕಂದರೆ ತಿಳಿಸಿ, ಕಮೆಂಟ್ ಮಾಡಿ. ಅದನ್ನು ಸಪ್ರೇಟಾಗಿ ಹಾಕ್ತೀನಿ ನಾನು. ಈಗ ಒಂದೇ ಸಲ ಎಲ್ಲನೂ ಕರೆಕ್ಟಾಗಿ ನಿಮಗೆ ಹೇಳಬೇಕಂದ್ರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಆ ಥರ ಲೆಂತಿ ಆದರೆ ಯಾರೂ ನೋಡಲ್ಲ. ಹೀಗಾಗಿ ನಾನು ಸ್ವಲ್ಪ ಸ್ಪೀಡಲ್ಲಿ ಇಟ್ಟಿದ್ದೀನಿ ವಿಡಿಯೋನ. ಆ ಥರ ನಿಮಗೆ ಸಪ್ರೇಟಾಗಿ ಅರ್ಥ ಆಗುವ ಹಾಗೆ ಹೇಳಬೇಕಂದ್ರೆ ನೀವು ಕಮೆಂಟ್ ಮಾಡಿ, ನಾನು ಬೇರೆ ವಿಡಿಯೋ ಹಾಕ್ತೀನಿ, ಅದರ ಬಗ್ಗೆ ಸಪ್ರೇಟಾಗಿ ಹಾಕ್ತೀನಿ, ಟಕ್ಸ್ ಬಗ್ಗೆ. ಈಗ ನಾನು ಬ್ಲೌಸ್ ಅಷ್ಟು ಹೊಲಿಯೋದಷ್ಟೇ ನಾನು ತೋರಿಸ್ತಾ ಇದ್ದೀನಿ, ಯಾವ ರೀತಿ ಹೊಲಿಬೇಕು ಅಂತ ಹೇಳಿ. ನೋಡಿ, ಈ ರೀತಿ ಟಕ್ಸ್ ಎಲ್ಲ ಮಾರ್ಕ್ ಹಾಕ್ಕೊಂಡು ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಂಡು ಈ ರೀತಿ ಬೇಗ ಬೇಗನೆ ಸ್ಟಿಚ್ ಮಾಡಬೇಕು. ನೋಡಿ, ಎಷ್ಟು ಬೇಗ ನಾವು ಸ್ಟಿಚ್ ಮಾಡ್ಬೋದು. ಈ ರೀತಿ ಎಲ್ಲನೂ ಮಾರ್ಕ್ ಹಾಕ್ಕೊಂಡು ಕರೆಕ್ಟಾಗಿ ಇಟ್ಕೊಂಡ್ರೆ ಸ್ಪೀಡಾಗಿ ನಾವು ಸ್ಟಿಚ್ ಮಾಡ್ಬೋದು. ಬಿಗಿನರ್ಸಿಗಾದರೆ ಸ್ವಲ್ಪ ನೋಡಿಕೊಂಡು ಮಾಡಿಕೊಂಡು ಸ್ಟಿಚ್ ಹಾಕಬೇಕಾಗತ್ತೆ. ಅದೇ ಎಕ್ಸ್ಪೀರಿಯೆನ್ಸ್ ಇದ್ದವರಿಗಾದರೆ ಪಟಪಟನೆ ಸ್ಟಿಚ್ ಮಾಡ್ಬೋದು. ನೋಡಿ, ಎಷ್ಟು ಬೇಗ ಆಗ್ತಾಯಿದೆ ನೋಡಿ. ಸ್ವಲ್ಪ ಸ್ಪೀಡಲ್ಲಿದೆ ವಿಡಿಯೋ. ನೋಡಿ, ಈ ರೀತಿ ಟಕ್ಸ್ ಎಲ್ಲ ಈ ರೀತಿ ಬರುತ್ತೆ. ಈಗ ಕ್ರಾಸ್ ಬೆಲ್ಟನ್ನು ಸ್ಟಿಚ್ ಮಾಡೋಣ. ಕ್ರಾಸ್ ಬೆಲ್ಟನ್ನು ನಾನು ಎರಡು ಭಾಗಕ್ಕೂ ಡಬಲ್ ಬಟ್ಟೆ ಇಟ್ಕೋತೀನಿ. ಯಾಕಂದರೆ ಅದು ಮೇನ್ ಫ್ಯಾಬ್ರಿಕ್ಕು ತುಂಬ ತೆಳ್ಳಗಿದೆ, ಲೈನಿಂಗು ಕೂಡ ತೆಳ್ಳಗಿರುತ್ತೆ. ಒಂದೇ ಪದರ ಹಾಕಿದರೆ ತುಂಬ ತೆಳ್ಳಗಾಗುತ್ತೆ, ತಾಳಕ್ಕೆ ಬರಲ್ಲ. ಅದಕ್ಕೆ ನಾನು ಡಬಲ್ ಬಟ್ಟೆ ಹಾಕ್ಕೋತೀನಿ. ಈ ಥರ ಯಾರೂ ಹಾಕಲ್ಲ ಟೈಲರ್ಗಳು, ಯಾವ ಟೈಲರ್ಗಳು ಹಾಕೋದಿಲ್ಲ. ಆದರೆ ನನಗೆ ಅದು ಏನೂ ಗಟ್ಟಿ ಆಗಲ್ಲ ಅಂತ ಮನಸ್ಸಿಗೆ ಆಗುತ್ತೆ. ಹೀಗಾಗಿ ನಾನು ಡಬಲ್ ಬಟ್ಟೆನೇ ಇಟ್ಕೋತೀನಿ. ಎಲ್ಲ ಕಸ್ಟಮರ್ದು ಅದೇ ರೀತಿ ನಾನು ಸ್ಟಿಚ್ ಮಾಡಿಕೊಡೋದು. ಹೀಗಾಗಿ ಕಸ್ಟಮರು
ನೀವು ಸ್ಟಿಚ್ ಮಾಡಿರೋ ಬ್ಲೌಸು ತುಂಬ ತಾಳ್ಕಿ ಬರುತ್ತೆ ಅಂತ ಹೇಳ್ತಾರೆ. ಈ ರೀತಿ ಮಾಡೋದ್ರಿಂದ ಕಸ್ಟಮರು ಕೂಡ ಜಾಸ್ತಿ ಆಗ್ತಾರೆ ನೋಡಿ. ಈ ರೀತಿ ನಾವು ಗಟ್ಟಿಯಾಗಿ ಹೊಲಿದು ಸ್ಟಿಚ್ ಮಾಡಿ ಕೊಡಬೇಕು. ಈ ಹುಕ್ಸ್ ಆಗಲಿ ಮತ್ತು ಕಾಜು ಆಗಲಿ ತುಂಬ ಚೆನ್ನಾಗಿ ಗಟ್ಟಿಯಾಗಿ ಮಾಡಿಕೊಟ್ರೆ ಅವರು ಕೂಡ ಎಲ್ಲನೂ ಗಮನಿಸ್ತಾರೆ. ಇವರು ಯಾವ ರೀತಿ ಸ್ಟಿಚ್ ಮಾಡ್ತಾರೆ ಅಂತ ಎಲ್ಲ ಗಮನದಲ್ಲಿಟ್ಕೊಂಡು ನಮ್ಮ ಹತ್ರನೇ ಬರ್ತಾರೆ. ಅದಕ್ಕೆ ಚೆನ್ನಾಗಿ ನಾವು ಸ್ಟಿಚ್ ಮಾಡಿ ಕೊಟ್ಟರೆ ಕಸ್ಟಮರು ನಮಗೆ ಖಾಯಮಾಗಿ ನಮ್ಮ ಕಡೆನೇ ಬರ್ತಾರೆ. ಆ ರೀತಿ ನೀವು ಸ್ಟಿಚ್ ಮಾಡಿ ಕೊಡಬೇಕು. ಇದು ನೋಡಿ ಕ್ರಾಸ್ ಬೆಲ್ಟನ್ನು ಎರಡನ್ನು ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ ಅಟ್ಯಾಚ್ ಮಾಡಿಕೊಂಡು ನಾನು ಹೊಲಿತಾ ಇದ್ದೀನಿ. ಬ್ಲೌಸು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡಲಿ ಅಂತ ಈ ವಿಡಿಯೋ ಹಾಕಿದ್ದೀನಿ. ಅದ್ರ ಬಗ್ಗೆ ನಾನು ಡಿಟೇಲಾಗಿ ನಿಮಗೇನು ಹೇಳಲಿಲ್ಲ. ನಿಮಗೆ ಆ ಥರ ಏನಾದರೂ ಡಿಟೇಲಾಗಿ ಹೇಳಬೇಕಂದ್ರೆ ನೀವು ಕಮೆಂಟ್ ಮಾಡಿ ತಿಳಿಸಿ, ಯಾವುದ್ರ ಬಗ್ಗೆ ನಿಮಗೆ ಡಿಟೇಲಾಗಿ ತಿಳಿಸಬೇಕು ಅಂತ. ಅದ್ರ ಬಗ್ಗೆ ಅಷ್ಟೇ ನಾನು ಸಪ್ರೇಟಾಗಿ ವಿಡಿಯೋನ ಹಾಕ್ತೀನಿ. ಈಗ ನೋಡಿ ಕಾಜು ಪಟ್ಟಿ ಮಾಡ್ತಾಯಿದ್ದೀನಿ ನೋಡಿ. ಒಂದು ಲೈನಿಂಗು ಒಂದು ಮೇನ್ ಫ್ಯಾಬ್ರಿಕ್ಕು ಎರಡು ಕೂಡಿಸ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ. ಕಸ್ಟಮರ್ ಕೊಡೋ ದುಡ್ಡಿಗಿಂತ ನಾವು ನಮ್ಮ ಹೆಸರನ್ನು ಉಳಿಸ್ಕೋಬೇಕು. ನಾವು ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ರೆ ಅವರು ಮತ್ತೊಮ್ಮೆ ಎಲ್ಲೂ ಕೂಡ ಹೋಗಲ್ಲ, ನಮ್ಮ ಹತ್ರನೇ ಬರ್ತಾರೆ. ಕೆಲವರು ಕಸ್ಟಮರ್ ಇದ್ದಾರೆ, ಎಲ್ಲಿ ಕಡಿಮೆ ರೇಟ್ ಇರುತ್ತೋ ಅಲ್ಲಿ ಹೋಗೋರು ಇದ್ದಾರೆ. ಹೋದರೂ ಕೂಡ ಅವರು ಒಂದು ಸಲ 2 ಸಲ ಅಲ್ಲಿ ಸ್ಟಿಚ್ ಮಾಡಿಸ್ತಾರೆ. ಆಮೇಲೆ ಸರಿಯಾಗಿಲ್ಲ ಅಂತ ಹೇಳಿ ನಮ್ಮ ಕಡೆನೇ ಬರ್ತಾರೆ ಅವರು. ಆ ರೀತಿ ನಾವು ಇಟ್ಕೋಬೇಕು. ಕಸ್ಟಮರ್ನ ಚೆನ್ನಾಗಿ ಸ್ಟಿಚ್ ಮಾಡಿ ಕೊಡಬೇಕು. ಹೇಗೆ ಬೇಕೋ ಹಾಗೆ ಮನಸ್ಸಿಗೆ ಬಂದಂಗೆ ಸ್ಟಿಚ್ ಮಾಡಿಕೊಟ್ರೆ ಇನ್ನೊಂದು ಸಲ ಬರೋದೇ ಇಲ್ಲ ಅವರು. ಇದನ್ನು ನೀವು ಗಮನದಲ್ಲಿಟ್ಕೋಬೇಕು ಮೊದಲು ನೋಡಿ. ಕೆಲವರು ಈ ಬೆನ್ನು ಪಟ್ಟಿನೇ ಹಾಕಲ್ಲ, ಹಾಗೆಯೇ ಅದರಲ್ಲೇ ಮಡಚಿ ಹೊಲಿದು ಅಲ್ಲೇ ಫೋಲ್ಡ್ ಮಾಡಿ ಹೊಲಿದು ಹಾಗೆ ಟಕ್ಸ್ ಕೊಟ್ಟು ಬಿಡ್ತಾರೆ. ಆ ರೀತಿ ಯಾವಾಗಲೂ ಸ್ಟಿಚ್ ಮಾಡಬೇಡಿ. ಫಿನಿಶಿಂಗು ಚೆನ್ನಾಗಿ ಬರಲ್ಲ ಮತ್ತು ಬ್ಲೌಸು ನೀಟಾಗಿ ಕೂಡಲ್ಲ. ಆ ರೀತಿ ಸ್ಟಿಚ್ ಮಾಡೋದ್ರಿಂದ ಬ್ಲೌಸು ಬೆನ್ನಿಗೆ ನೀಟಾಗಿ ಕೂಡೋದೇ ಇಲ್ಲ, ಹಿಂದೆ ಎದ್ದು ನಿಲ್ಲೋ ಚಾನ್ಸಸ್ ಇರುತ್ತೆ, ತುಂಬ ಇರುತ್ತೆ ಚಾನ್ಸಸ್ಸು. ಆ ರೀತಿಯೇ ಯಾವತ್ತೂ ಸ್ಟಿಚ್ ಮಾಡಬೇಡಿ. ಬೆನ್ನಿಗೆ ನೀವು ಸಪ್ರೇಟಾಗಿ ಪಟ್ಟಿ ಕೊಟ್ಟೆ ನೀವು ಸ್ಟಿಚ್ ಮಾಡಬೇಕು. ಅಂದ್ರೇ ಫಿನಿಶಿಂಗು ಮತ್ತು ಬ್ಲೌಸು ಫಿಟ್ಟಿಂಗು ಕರೆಕ್ಟಾಗಿ ಕೂಡೋದು. ಎಲ್ಲ ವಿಷಯನ ನೀವು ಗಮನದಲ್ಲಿ ಇಟ್ಕೋಬೇಕು. ಅಂದರೆ ನಾವು ಬ್ಲೌಸು ನೀಟಾಗಿ ಬರುತ್ತೆ. ಬೋಟಿಕಲ್ಲಿ ಯಾವ ರೀತಿ ಸ್ಟಿಚ್ ಮಾಡ್ತಾರೆ ಅದೇ ರೀತಿ ಬರುತ್ತೆ. ಈಗ ನೋಡಿ ಈ ಬ್ಲೌಸು ಪೈಪಿಂಗ್ ನಾನು ಸೀರೆ ಯಾವ ಕಲರ್ ಇದೆ ಆ ಕಲ್ಲರು ಪೈಪಿಂಗ್ ಕೊಡ್ತಾಯಿದ್ದೀನಿ. ಕಸ್ಟಮರು ಆ ಕಲರ್ ಪೈಪಿಂಗ್ ಕೊಡಿ ಅಂತ ಹೇಳಿದ್ದಾರೆ. ಹೀಗಾಗಿ ನಾನು ಸಪ್ರೇಟ್ ಬಟ್ಟೆ ತಂದು ಇದನ್ನು ಪೈಪಿಂಗನ್ನು ಕೊಡ್ತಾಯಿದ್ದೀನಿ ನೋಡಿ. ನಿಮ್ಮ ಕಡೆ ಏನಾದರೂ ಬಟ್ಟೆ ಪೀಸಸ್ ಏನಾದರೂ ಅದೇ ಸೇಮ್ ಕಲರ್ ಇದ್ದರೆ ಅದು ಕೂಡ ನೀವು ಹಾಕ್ಕೋಬೋದು. ನಾನು ಕೂಡ ಒಂದೊಂದು ಸಲ ಇದ್ದರೆ ಹಾಕ್ಕೋತೀನಿ, ಇಲ್ಲ ಅಂದರೆ ಬಟ್ಟೆ ತಂದು ಹಾಕ್ತೀನಿ. ಆ ಬಟ್ಟೆ ಚಾರ್ಜನ್ನು ಎಕ್ಸ್ಟ್ರಾ ಇಸ್ಕೋತೀನಿ ನಾನು. ನೀವು ಅದೇ ರೀತಿ ಮಾಡಿ ಬಟ್ಟೆ ಚಾರ್ಜನ್ನು ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. ಮಾರ್ಕೆಟಿಂದ ತಂದು ಹಾಕಿದರೆ ಬಟ್ಟೆ ಚಾರ್ಜು ತೊಗೊಳ್ಳೇಬೇಕಾಗತ್ತೆ, ಇಲ್ಲಾಂದರೆ ನಮ್ಗೆ ಲಾಸ್ ಆಗುತ್ತೆ. 30ರಿಂದ 50 ರೂಪಾಯಿ ನೀವು ತೊಗೋಬೋದು ಎಕ್ಸ್ಟ್ರಾ. ನಾನು 30 ರೂಪಾಯಿ ಎಕ್ಸ್ಟ್ರಾ ತೊಗೋತೀನಿ ಈ ಥರ ಬಟ್ಟೆ ತಂದು ಹಾಕೋದಿದ್ರೆ. ನೋಡಿ ಈ ರೀತಿ ಪೈಪಿಂಗನ್ನು ಸ್ಟಿಚ್ ಮಾಡಬೇಕು. ಮಧ್ಯದಲ್ಲಿ ದಾರ ಒಂದು ಕಟ್ಟಾಗಿದೆ ನೋಡಿ. ನೋಡಿ ಈ ರೀತಿ ಸುತ್ತಲೂ ನಾವು ಒಂದು ಸ್ಟಿಚ್ ಹಾಕ್ಕೋಬೇಕು. ನಾನು ಯಾವ ರೀತಿ ಪೈಪಿಂಗ್
ಪಟ್ಟಿನ ಸ್ಟಿಚ್ ಮಾಡಿದ್ದೀನಿ ಅಂತ ನೋಡ್ಕೊಂಡಿದ್ದೀರಲ್ಲ, ಅದೇ ರೀತಿ ನೀವು ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ಳಿ. ಪೈಪಿಂಗ್ ಬಟ್ಟೆನ ಯಾವಾಗಲೂ ಕ್ರಾಸಾಗಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಕಟಿಂಗ್ ವಿಡಿಯೋ ಬೇಕಂದರೆ ನೀವು ಹೇಳಿ, ನಾನು ಕಟಿಂಗ್ ವಿಡಿಯೋನ ಹಾಕ್ತೀನಿ. ಹಿಂದಿನ ವಿಡಿಯೋದಲ್ಲಿ ತುಂಬ ವಿಡಿಯೋ ಹಾಕಿದ್ದೀನಿ ನಾನು, ಬೇಕಾದರೆ ನೀವು ಅಲ್ಲಿ ನೋಡ್ಬೋದು. ಮತ್ತು ಬೇಕಂದರೆ ನಾನು ಇನ್ನೊಂದು ವಿಡಿಯೋ ಬೇಕಾದರೆ ಹಾಕ್ತೀನಿ, ಕಟಿಂಗ್ ವಿಡಿಯೋ. ಈಗ ಸ್ಟಿಚ್ಚಿಂಗ್ ಅದಷ್ಟೇ ಹಾಕಿದ್ದೀನಿ. ಸಾದಾ ಬ್ಲೌಸ್ ಕಟಿಂಗ್ ನೋಡ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಬರುತ್ತೆ, ಥ್ರೆಡ್ ಪೈಪಿಂಗ್ ಥರನೇ ಬರುತ್ತೆ ನೋಡಿ. ಈ ರೀತಿ ಸ್ಟಿಚ್ ಮಾಡಿದರೆ ಸೇಮ್ ಥ್ರೆಡ್ ಪೈಪಿಂಗ್ ಥರನೇ ಬರುತ್ತೆ, ಆದರೆ ಇದರಲ್ಲಿ ಥ್ರೆಡ್ ಇರಲ್ಲ. ಆ ರೀತಿ ನಾವು ಸ್ಟಿಚ್ ಮಾಡಬೇಕು. ಬ್ಲೌಸು ನಾವು ಎಷ್ಟು ನೀಟಾಗಿ ಹೊಲ್ದು ಕೊಡ್ತೀವೋ ಅಷ್ಟು ಕಸ್ಟಮರು ನಮ್ಮ ಹತ್ರ ಬರ್ತಾರೆ. ಮೊದಲು ಸ್ಟಿಚ್ಚಿಂಗ್ ನೋಡ್ತಾರೆ ಅವರು, ಆಮೇಲೆ ಫಿಟ್ಟಿಂಗ್ ನೋಡ್ತಾರೆ. ಬ್ಲೌಸ್ ಫಿನಿಶಿಂಗ್ ಚೆನ್ನಾಗಿ ಬಂದರೆ ಕಸ್ಟಮರು ನಮ್ಮ ಹತ್ರ ಬಂದೇ ಬರ್ತಾರೆ, ಬೇರೆ ಎಲ್ಲೂ ಹೋಗೋದಿಲ್ಲ. ಮೊದಲು ಫಿನಿಶಿಂಗ್ ನೋಡ್ತಾರೆ, ಆಮೇಲೆ ಕರೆಕ್ಟಾಗಿ ಫಿಟ್ಟಿಂಗನ್ನು ನೋಡ್ತಾರೆ. ಫಿನಿಶಿಂಗು ಫಿಟ್ಟಿಂಗು ಎರಡೂ ಇತ್ತಂದರೆ ನಮಗೆ ಕಸ್ಟಮರಿಗೆ ಏನು ಕಡಿಮೆ ಇರಲ್ಲ, ಬಂದೇ ಬರ್ತಾರೆ. ಈಗ ನೋಡಿ ಪೈಪಿಂಗ್ ಆಯಿತು. ಈಗ ಸ್ಲೀವ್ ಸ್ಟಿಚ್ ಮಾಡೋದು ಹೇಗೆ ಅಂತ ನೋಡಿ. ಈ ಥರ ಎರಡನ್ನು ಕೂಡಿಸ್ಕೊಂಡು ನೀವು ಲೈನಿಂಗನ್ನು ಇದನ್ನು ಕೂಡಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಫಸ್ಟಿಗೆ ಬಟ್ಟೆ ಏನಾದರೂ ಕಡಿಮೆ ಬಿದ್ದರೆ, ನಾನು ಈ ಪೀಸ್ ಹಚ್ಕೊಂಡಿದ್ದೀನಿ ನೋಡಿ, ಆ ಥರ ಪೀಸ್ ಹಚ್ಕೋಬೇಕು. ಅದನ್ನು ನಾನು ವಿಡಿಯೋದಲ್ಲಿ ತೋರಿಸಿಲ್ಲ, ಬೇಕಂದರೆ ಇನ್ನೊಮ್ಮೆ ತೋರಿಸ್ತೀನಿ. ವಿಡಿಯೋ ಎಲ್ಲನೂ ತೋರಿಸ್ಬೇಕಂದ್ರೆ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ, ಅದಕ್ಕೆ ತೋರಿಸಿಲ್ಲ. ಪೀಸ್ ಬಂದಿದೆ ಸ್ಲೀವಿಗೆ, ತುಂಬ ದಪ್ಪ ಇದ್ದಾರೆ ಅವರು, ಹೀಗಾಗಿ ಪೀಸ್ ಬಂದಿದೆ. ಸಾಲಲ್ಲ ಅಂತ ಹೇಳಿ, ಬಟ್ಟೆ ಸಾಲಲ್ಲ ಅಂತ ಹೇಳಿ ಎಕ್ಸ್ಟ್ರಾ ಪೀಸ್ ಕೊಟ್ಟಿದ್ದೀನಿ. ಬ್ಲೌಸಲ್ಲಿ ಕಲಿಯೋದು ತುಂಬ ಇರುತ್ತೆ, ತುಂಬ ಕಲೀಲಾರ್ದವ್ರಿಗೆ ತುಂಬ ಟಫು ಕೂಡ ಆಗುತ್ತೆ ಕಲಿಯೋ ತನಕ. ಕಲ್ತ ಮೇಲೆ ಎಲ್ಲನೂ ಈಸಿ ಆಗುತ್ತೆ. ಈ ನೋಡಿ ಈಗ ಆಯಿತು, ಈ ಥರ ಪೀಸ್ ಕೊಟ್ಟಿದ್ದೀನಿ ನೋಡಿ. ಈಗ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಎರಡು ಸ್ಲೀವನ್ನು, ಒಂದು ಸ್ಲೀವ್ ಸ್ಟಿಚ್ ಮಾಡೋದಷ್ಟೇ ತೋರಿಸಿದ್ದೀನಿ. ಪ್ರತಿಯೊಂದು ತೋರಿಸ್ಕೋತಾ ಹೋದರೆ 1 ಗಂಟೆನೇ ಬೇಕು. 1 ಗಂಟೆ ವಿಡಿಯೋ ಯಾರೂ ನೋಡಲ್ಲ, ಅದಕ್ಕೆ ಸ್ವಲ್ಪ ಸ್ಪೀಡ್ ಇಟ್ಟಿದ್ದೀನಿ. ಮತ್ತು ಸ್ಟಿಚ್ಚಿಂಗಲ್ಲೂ ಕೂಡ ಮೇನ್ ಏನಿದೆ ಅಷ್ಟೇ ತೋರಿಸಿದ್ದೀನಿ ನೋಡಿ. ಈ ರೀತಿ ಡಬಲ್ ಹೊಲಿಗೆ ಹಾಕ್ಕೋಬೇಕು. ಆಮೇಲೆ ಎರಡು ಕೂಡಿಸ್ಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು. ಲಾಸ್ಟಿಗೆ ಒಂದು ಸ್ಟಿಚ್ ಹಾಕ್ಕೋಬೇಕು. ಆಮೇಲೆ ಅಳತೆ ಬ್ಲೌಸ್ ತೊಗೊಂಡು ಎಷ್ಟಿದೆ ನಡ ಅಂತ ನೋಡಿಕೊಂಡು ನಾವು ಆಮೇಲೆ ಅಳತೆ ತೊಗೊಂಡು ಸ್ಟಿಚ್ ಹಾಕ್ಕೋಬೇಕು. ಒಂದು 3-4 ಹೊಲಿಗೆ ಹಾಕ್ಕೋಬೇಕು, 3ರಿಂದ 4 ಹೊಲಿಗೆ ಹಾಕ್ಕೋಬೇಕು ಸ್ಟಿಚ್ಚು. ಬೇಕಂದರೆ ಅವರಿಗೆ ದಪ್ಪ ಆದರೆ ಬಿಚ್ಕೊಳ್ಳಿಕ್ಕೆ ಬರುವಷ್ಟು ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕು. 3ರಿಂದ 4 ಸ್ಟಿಚ್ ಇರಲೇಬೇಕು ಬ್ಲೌಸಿಗೆ. ಮತ್ತು ಸೈಡಿಗೆ ಸ್ವಲ್ಪ ಜಾಗ ಇರಲೇಬೇಕು. 2 ಇಂಚು 2.5 ಇಂಚ್, ಒಬ್ಬರು 2.5 ಇಂಚು ಇಟ್ಟರು ಪರವಾಗಿಲ್ಲ, 2 ಇಂಚು ಇಟ್ಟರು ಪರವಾಗಿಲ್ಲ ಮಾರ್ಜನ್ನು. ನೋಡಿ ಈ ರೀತಿ 3-4 ಹೊಲಿಗೆ ಸ್ಟಿಚ್ಚನ್ನು ಇಟ್ಕೊಳ್ಳಿ. ಈ ರೀತಿ ಕಟ್ ಮಾಡ್ಕೊಳ್ಳಿ ಕ್ರಾಸ್ ಬಂದಿರೋದೆಲ್ಲ. ಆಮೇಲೆ ಸಣ್ಣ ಸಣ್ಣ ಕಚ್ ಹಾಕ್ಕೊಳ್ಳಿ. ಇದು ವಿಡಿಯೋ ಮಾಡಿದಾಗ ಸ್ಕಿಪ್ ಆಗಿಬಿಟ್ಟಿದೆ ಅದು ವಿಡಿಯೋ, ಹೀಗಾಗಿ ಬರಲಿಲ್ಲ. ಈ ರೀತಿ ಕಚ್ ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ, ಹೊರ್ಲೋಕೆ ಅವಶ್ಯಕತೆಯೇ ಇರಲ್ಲ. ನೋಡಿ ಬ್ಲೌಸು ರೆಡಿ ಆಯಿತು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.